ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬ್ಯುಸಿ ವರ್ಕಿಂಗ್ ಡೇ ಇದ್ದಾಗ ನನ್ನ ಒಂದು ಡಿನ್ನರ್ಗೆ ಪ್ರೋಟೀನ್ ರಿಚ್ ಇರೋ ಫುಡ್ನ ಹೇಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ತೋರಿಸಿದ್ದೀನಿ. ಸೊ ಇವತ್ತಂತೂ ತುಂಬ ಲೇಟ್ ಆಗಿತ್ತು ಆ್ಯಂಡ್ ನನ್ನ ಮಗನೂ ಸಹ ವರ್ಕ್ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಹೆಂಗೋ ವರ್ಕ್ ಮಾಡಿ ಲೇಟಾಗಿ ಲಾಗೌಟ್ ಆಗಿದ್ದೀನಿ. ಆಲ್ಮೋಸ್ಟ್ 8-10 ಆಯಿತು ನನ್ನ ಲಾಗೌಟ್ ಟೈಮ್ ಈಗ. ಸೊ ಈಗ ಡಿನ್ನರ್ ಪ್ರಿಪೇರ್ ಮಾಡಬೇಕು. ಡಿನ್ನರ್ಗೆ ಅಂತ ಸಾಂಬಾರು ಮತ್ತು ಪಲ್ಯ ಇದೆ, ಬಟ್ ಪ್ರೋಟೀನ್ಗೋಸ್ಕರ ನಾನು ಇವತ್ತು ಗ್ರಾಮ್ ಫ್ಲೋರ್ ಚಿಲ್ಲನ ಮಾಡ್ತಾಯಿದ್ದೀನಿ. ನೀವು ಪ್ರೆಗ್ನೆಂಟ್ ಆಗಿದ್ರೆ ನಿಮ್ಮ ಡಯಟಲ್ಲಿ ಮಾತ್ರ ನ್ಯೂಟ್ರಿಷಿಯಸ್ ಫುಡ್ನ ಆ್ಯಡ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೊ ನ್ಯೂಟ್ರಿಷಿಯಸ್ ಫುಡ್ ಅಂದರೆ ಪ್ರೋಟೀನ್, ಫೈಬರ್, ಕಾರ್ಬ್ಸ್ ಎಲ್ಲವೂ ನಿಮ್ಮ ಡಯಟಲ್ಲಿ ಇರಲಿ. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ನಿಮಗೆ ವಿಡಿಯೋ ಮಾಡಿದ್ದೀನಿ. ಸೊ ಇವತ್ತು ನನ್ನ ಡಿನ್ನರ್ಗೆ ನಾನು ಗ್ರಾಮ್ ಫ್ಲೋರ್ ಚಿಲ್ಲನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಬಿಕಾಸ್ ಟೈಮ್ ಕಡಿಮೆ ಇದೆ, ಅದಕ್ಕೋಸ್ಕರ ಬೇಗ ಆಗುತ್ತೆ ಅದು. ಸೊ ಇನ್ನೇನಕ್ಕೆ ತಡ, ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾನು ಈ ಕಡಲೆ ಹಿಟ್ಟು ದೋಸೆಗೆ ಬೇಕಾಗಿರೋದು ನನ್ನ ಹತ್ರ ಇರೋದು ಅವೈಲೇಬಲ್ ಇರೋ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಸಿಂಪಲ್ಲಾಗಿ ಒಂದು ದೋಸೆ ಥರ ಹಾಕೊಳ್ಳೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಕ್ಯಾರೆಟು ಮತ್ತು ಈರುಳ್ಳಿ ಎರಡನ್ನೂ ಹೆಚ್ಚಿಟ್ಕೊತಾ ಇದ್ದೀನಿ. ಸೊ ಇಲ್ಲಿ ಕ್ಯಾರೆಟು ಮತ್ತು ಈರುಳ್ಳಿನ ಹೆಚ್ಚೋಲಲ್ಲಿ ಎಲ್ಲ ಹಾಕ್ಕೊಂಡು ಕಡಲೆ ಹಿಟ್ಟು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡೋದೊಂದೇ ಬಾಕಿ. ಸಮ್ಟೈಮ್ಸ್ ಈ ಥರ ವರ್ಕ್ ಮಾಡುವಾಗ ಲೇಟ್ ಆಗೋದಂತೂ ಕಾಮನ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ದಂಗೆ ಲಾಗೌಟ್ ಆಗೋಕ್ಕಾಗಲ್ಲ. ಸೊ ಅವಾಗ ಈ ಥರ ಸಣ್ಣ ಪುಟ್ಟ ಐಟಮ್ ಮಾಡಿ ಪ್ಯಾಚಪ್ ಮಾಡ್ಕೊಬೇಕು. ಸೊ ನೀವೆಲ್ಲ ಹೇಗೆ ವರ್ಕಿಂಗ್ ಮದರ್ಸ್ ಇದ್ದು ಆ್ಯಂಡ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡಿಕೊಂಡು? ಸೊ ನೀವು ಅದನ್ನು ಕಮೆಂಟ್ ಮಾಡ್ಬೋದು. ಸೊ ಇದು ಕಡಲೆ ಹಿಟ್ಟನ್ನ ಜಸ್ಟ್ ಮೆಜರ್ಮೆಂಟ್ ಬೇಕಲ್ಲ, ಸೊ ಇಷ್ಟು ಹಾಕ್ತಿದ್ದೀನಿ ಅಂತ, ಅದಕ್ಕೋಸ್ಕರ ಒಂದು ಕಪ್ ಯೂಸ್ ಮಾಡೋಣ. ಇದನ್ನ ಹಾಕೊಳ್ಳೋಕ್ಕೆ ಈ ಕಪ್ಪಲ್ಲಿ ನಾನು 2 ಕಪ್ಸ್ ಹಾಕೊಂತೀನಿ. ಪ್ಲಸ್ ನಾನು ನನ್ನ ಹಸ್ಬೆಂಡ್ ಇಬ್ಬರು ತಿನ್ನೋದ್ರಿಂದ 2 ಕಪ್ಸ್ ಹಾಕೊತೀನಿ. ಬೇಕಾಗಿಲ್ಲ ಅಂತ ಆಮೇಲೆ ಮತ್ತೆ ಆ್ಯಡ್ ಮಾಡ್ಕೊತೀನಿ. ಸೊ ಈಗ ಕಡಲೆ ಹಿಟ್ಟು ಹಾಕೊಂಡಾಯಿತು. ನೆಕ್ಸ್ಟ್ ಇದಕ್ಕೆ ನಾನು ಏನೇನು ಹಾಕೊಂಡಿದ್ದೀನೋ ತರಕಾರಿಗಳು ಹೆಚ್ಚಿಟ್ಕೊಂಡಿದ್ದೀನಿ, ತುಂಬಿಟ್ಕೊಂಡಿದ್ದೀನಿ, ಅದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೀವು ಮನೇಲಿ ಯಾವ ತರಕಾರಿ ಇದ್ರೂ ಹಾಕೊಬೋದು. ಟೊಮೆಟೊ ಹಾಕೊಬೋದು, ಹಸಿಮೆಣಸಿನ್ಕಾಯಿ ಹಾಕೊಬೋದು, ಕೊತ್ತಂಬರಿ ಸೊಪ್ಪು ಹಾಕೊಬೋದು, ಏನೇನು ಸಿಗುತ್ತೋ ಅಥವಾ ಸೋರೆಕಾಯಿ ಇದ್ರೆ ಅದನ್ನು ಹಾಕೊಬೋದು. ಯಾವ ತರಕಾರಿ ಅವೈಲೇಬಲ್ ಇರುತ್ತೋ ಆ ತರಕಾರಿನ ಇದಕ್ಕೆ ತುರಿದು ಹಾಕೊಳ್ಳೋದಷ್ಟೇ. ನಾನ್ ವೆಜಿಟೇರಿಯನ್ಸ್ ಆದರೆ ನಿಮ್ಗೆ ಸುಮಾರು ಆಪ್ಷನ್ಸ್ ಇರುತ್ತೆ. ಚಿಕನ್ನು, ಫಿಶು, ಮೊಟ್ಟೆ, ಅದು ಇದು ಅಂದ್ಕೊಂಡು ತಿನ್ಕೊಂಡು ನಿಮ್ಮ ಪ್ರೋಟೀನ್ನ ನೀವು ಫುಲ್ಫಿಲ್ ಮಾಡ್ಕೊಬೋದು. ಬಟ್ ನಾವು ವೆಜ್ ಆಗಿರೋದ್ರಿಂದ ಕಾಳುಗಳು, ಈ ಥರ ಕಡಲೆ ಹಿಟ್ಟು ಆ್ಯಂಡ್ ಮೊಸರು, ಯೋಗರ್ಟ್, ಇದು ಪ್ರೋಟೀನ್ ಸೋರ್ಸಾಗಿ ಯೂಸ್ ಮಾಡ್ತೀನಿ. ಆ್ಯಂಡ್ ಪನ್ನೀರ್. ಸೊ ಕಾಳಂತೂ ಈಗ ನನಗೆ ತಿನ್ನಬೇಕು ಅಂತಲೇ ಅನಿಸಲ್ಲ. ಸಮ್ಟೈಮ್ಸ್ ವಾಮಿಟ್ ಬರುತ್ತೆ ಕಾಳಿನ ವಾಸನೆ, ಅದು ಬೇಯಿಸಿರೋ ಸ್ಮೆಲ್ ಆ್ಯಂಡ್ ತಿಂತಾ ಇದ್ರೆ. ಸೊ ಅದಕ್ಕೋಸ್ಕರ ಕಾಳನ್ನ ಅವಾಯ್ಡ್ ಮಾಡ್ತಾ ಇದ್ದೀನಿ. ಈ ಥರ ಬೇರೆ ಯಾವ್ದು ಸಿಗುತ್ತೋ ಅದರಿಂದ ಪ್ರೋಟೀನ್ ಫುಲ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ತುರಿದಿಟ್ಕೊಂಡಿರೋಂತಹ ಕ್ಯಾರೆಟು, ಈರುಳ್ಳಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ, ನಿಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರು ಹಾಕೊಬೋದು. ಸೊ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ, ತಿನ್ನಾಗಿರಬೇಕು ದೋಸೆ ಅಂತ ಅಂದರೆ ಹೆಚ್ಚಾಗಿ ನೀರು ಹಾಕೋಬೋದು. ನಾನಿಲ್ಲಿ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಹಾಕೋತಾ ಇದ್ದೀನಿ. ಸೊ ಖಾರಕ್ಕೆ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಗ್ರೀನ್ ಚಿಲ್ಲೀಸ್ನು ಸಹ ಚಿಕ್ಕದಾಗಿ ಹೆಚ್ಚು ಹಾಕೊಬೋದು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಇಲ್ಲಿ ನಾನು ಸ್ವಲ್ಪ ಅಜ್ವೈನ ಆ್ಯಂಡ್ ಜೀರಿಗೆ ಇದೆಲ್ಲನೂ ಯೂಸ್ ಮಾಡ್ತಾಯಿದ್ದೀನಿ, ಸ್ವಲ್ಪ ಡೈಜೆಷನ್ಗೆ ಹೆಲ್ಪ್ ಆಗಲಿ ಅಂತ. ಸೊ ಇದಿಷ್ಟನ್ನು ಹಾಕ್ಕೊಂಡು ನಮ್ಮ ದೋಸೆ ಬ್ಯಾಟರ್ಗೆ ತಕ್ಕ ಹಾಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಈ ಗ್ರಾಮ್ ಫ್ಲೋರ್ ಚಿಲ್ಲ ಬ್ಯಾಟರ್ ರೆಡಿ ಆಗುತ್ತೆ. ನಮ್ಮ ಒಂದು ಪ್ರೋಟೀನ್ಗೆ ಸೋರ್ಸಾಗಿ ಯೂಸ್ ಮಾಡುವಂಥದ್ದು. ಸೊ ಬ್ಯಾಟರ್ ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಇನ್ನೇನು ದೋಸೆ ಹಾಕೋದೊಂದೇ ಬಾಕಿ ಅಲ್ವಾ. ಸೊ ಆ್ಯಸ್ ಯೂಶ್ವಲ್ ದೋಸೆ ಹಾಕೋ ಥರ ತವಾ ಕಾದಾದಮೇಲೆ ನೆಕ್ಸ್ಟು ಇಲ್ಲಿ ದೋಸೆ ಹಾಕಿ ಲೈಟಾಗಿ ಸ್ಪ್ರೆಡ್ ಮಾಡಿದ್ರೆ ಸಾಕು, ನಮ್ಮ ದೋಸೆ ರೆಡಿ ಆಗುತ್ತೆ. ಎರಡು ಕಡೆ ನೀಟಾಗಿ ಬೇಯಿಸ್ಕೊಳ್ಬೇಕು. ಸೊ ಹೀಗೆ ನನ್ನ ಡೇ ಬ್ಯುಸಿಯಾಗಿದ್ದರೂ ನನ್ನ ಮೀಲ್ಸಲ್ಲಿ ಪ್ರೋಟೀನ್ನ ಆ್ಯಡ್ ಮಾಡೋದೇ ಇರಲ್ಲ. ಸೊ ಯಾವುದು ಈ ಸಿಂಪಲ್ಲಾಗಿ ಈಸಿಯಾಗಿ ಆಗುತ್ತೋ ಅದನ್ನು ಬೇಗ ಮಾಡಿಕೊಂಡು ನನ್ನ ಒಂದು ಡಯಟಲ್ಲಿ ಪ್ರೋಟೀನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ಸೊ
ನಿಮ್ಮ ಈ ಪ್ರೆಗ್ನೆನ್ಸಿ ಜರ್ನಿಲಿ ನೀವು ಸಹ ಪ್ರೋಟೀನ್ ರಿಚ್ ಇರೋ ಫುಡ್ನೇ ನೀವು ನಿಮ್ಮ ಮೀಲ್ಸಲ್ಲಿ ಆ್ಯಡ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.